ಕಾಂಗ್ರೆಸ್ನ ಕುರ್ಚಿ ಕಾದಾಟದ ಮಧ್ಯೆಯೇ ಒಂದು ಮಹತ್ವದ ಬೆಳವಣಿಗೆ ನಿನ್ನೆ ರಾತ್ರಿಯಾಗಿದೆ. ಬಜೆಟ್ನ ಬಳಿಕ ಕಾಂಗ್ರೆಸ್ನ ಕುರ್ಚಿ ಸಮರ ತೀವ್ರಗೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಟಿಕೊಳ್ಳೋದಕ್ಕೆ ಕಾರಣ ಆಗ್ತಾ ಇರುವಂಥ ಬೆಳವಣಿಗೆ. ಕುರ್ಚಿ ಕಿತ್ತಾಟದಲ್ಲಿ ನಿರ್ಣಾಯಕ ಹೋರಾಟಕ್ಕಿಳಿತ ಡಿಕೆಶಿ. ಬಜೆಟ್ ಅಧಿವೇಶನದ ಬಳಿಕ ಹೋರಾಟ ತೀವ್ರವಾಗುತ್ತಾ. ಶಾಸಕ ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬದ ನೆಪದಲ್ಲಿ ನಿನ್ನೆ ಶಾಸಕರೆಲ್ಲ ಪಾರ್ಟಿ ಮಾಡಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಡಿಕೆ ಶಿವಕುಮಾರ್ ಬಣದ ಶಾಸಕರು ಒಟ್ಟು ಸೇರಿದ್ದಾರೆ. 20ಕ್ಕೂ ಅಧಿಕ ಶಾಸಕರಿದ್ರು, ಎಂಎಲ್ಸಿಗಳಿದ್ರು, ಶಾಸಕರ ಪಟ್ಟಿಯಲ್ಲಿ ಸಚಿವರುಗಳು ಇದ್ರು. ಬರ್ಡೇ ಪಾರ್ಟಿ ನೆಪದಲ್ಲಿ ಶಕ್ತಿ ಪ್ರದರ್ಶನ ಆಯ್ತಾ ಅನ್ನುವಂಥ ಪ್ರಶ್ನೆ ಇದು. 20 ಜನ ಜೊತೆಗಿರುವಂಥ ಫೋಟೋಗಳಿದ್ದಾವೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೂ ಕೆಲ ಶಾಸಕರು ಬಂದು ಹೋಗಿದ್ದಾರೆ. ಪಾರ್ಟಿಯಲ್ಲಿ ಒಂದಿಷ್ಟು ವಿಚಾರಗಳ ಚರ್ಚೆಯಾಗಿದೆ. ಅಧಿವೇಶನದ ಬಳಿಕ, ಬಜೆಟ್ ಅಧಿವೇಶನದ ಬಳಿಕ ದೆಹಲಿಗೆ ತೆರಳಬೇಕು, ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಸ್ಪಷ್ಟತೆ ಸಿಗಬೇಕು ಅಂತ ಡಿಕೆಶಿ ಆಪ್ತ ವಲಯ ಯೋಚನೆಯನ್ನು ಮಾಡಿದೆ. ನಿನ್ನೆ ಪಾರ್ಟಿಯಲ್ಲಿದ್ದಂಥ ಶಾಸಕರು ಯಾರ್ಯಾರು ಒಂದು ಗ್ರೂಪ್ ಫೋಟೋ ನೋಡ್ತಾ ಇದ್ದೀರಿ. ಚನ್ನಪಟ್ಟಣದ ಸಿಪಿ ಯೋಗೇಶ್ವರಿಂದ ಹಿಡಿದು ಮೂಡಿಗೆರೆಯ ನಯನಾ ಮೋಟಮ್ ಅವರೆಗೆ ಈ ಫೋಟೋದಲ್ಲಿ ಒಂದು 19 ಜನ ಇದ್ದಾರೆ. ಎಲ್ಲರೂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು. ಇದಾದ ನಂತರ ಶಾಂತಿನಗರದ ಎಂಎಲ್ಎ ಹ್ಯಾರಿಸ್ ಬಂದು ಹೋದರು, ಟಿ.ಬಿ. ಜಯಚಂದ್ರ ಬಂದು ಹೋದರು ಈ ಪಾರ್ಟಿಗೆ. ಇದರ ಜೊತೆಗೆ ಇನ್ನೂ ಬಹಳ ಜನ ಬಂದು ಹೋಗಿದ್ದಾರೆ. ಎಂಎಲ್ಸಿಗಳಿದ್ರು, ವಿಧಾನ ಪರಿಷತ್ನ ಸದಸ್ಯರು. ಈ ಪಾರ್ಟಿ ಮುಗಿಸಿಕೊಂಡು ಹೊರಗೆ ಬಂದಂತ ಎಂಎಲ್ಎಗಳು ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎಲ್ಲರ ಸ್ಟೇಟ್ಮೆಂಟು ಕೂಡ ಕುತೂಹಲಕಾರಿಯಾಗಿದೆ. ಪಾರ್ಟಿ ಆಯೋಜನೆ ಮಾಡಿದಂತ ಮಾಗಡಿ ಬಾಲಕೃಷ್ಣ ಅವರು ಇದೇ ರೀತಿ ಹೋದರೆ ಸರ್ಕಾರ ಬರಲ್ಲ ರೀ ಮುಂದಕ್ಕೆ ಅಂತ ಮಾತನಾಡಿದ್ದಾರೆ. ಬದಲಾವಣೆಗಳಾಗಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿರೋದು. ಬದಲಾವಣೆ ಆದರೆ ಮಾತ್ರ ಮುಂದೆ ಸರ್ಕಾರ ಬರಬಹುದು ಅಂತ. ಅಂದ್ರೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಮಾತ್ರ ಸರ್ಕಾರ ಬರುತ್ತೆ 2028ರಲ್ಲಿ, ಇಲ್ಲಾಂದ್ರೆ ಬರಲ್ಲ ಅಂತ ಮಾತನಾಡಿದ್ದಾರೆ. ಇನ್ನೊಬ್ಬರು ಎಂಎಲ್ಎ ನಾವು ದಿಲ್ಲಿಗೆ ಹೋಗ್ತೀವಿ ಅಂತ ಮಾತನಾಡಿದ್ದಾರೆ. ಗೊಂದಲ ಬಗೆಹರಿಬೇಕು, ದಿಲ್ಲಿಗೆ ಹೋಗ್ತೀವಿ ಅಂತ. ಯಾರ್ಯಾರಿದ್ರು? ಚನ್ನಪಟ್ಟಣದ ಸಿಪಿ ಯೋಗೇಶ್ವರ್, ಪಾವಗಡದ ಎಚ್.ಟಿ. ವೆಂಕಟೇಶ್ ಸೇರಿ ಅಲ್ಲಿ ಆ ಗ್ರೂಪ್ ಫೋಟೋದಲ್ಲಿ ಡಾಕ್ಟರ್ ರಂಗನಾಥ್ ಇರಬಹುದು, ಕುಣಿಗಲ್ ಎಂಎಲ್ಎ, ಆನೇಕಲ್ನ ಶಿವಣ್ಣ ಅವರು ಹಿರಿಯ ಶಾಸಕರು, ಮದ್ದೂರಿನ ಉದಯ್ ಮೊದಲ ಬಾರಿ ಎಂಎಲ್ಎ, ಮಂಡ್ಯದ ಗಣಿಗ ರವಿಕುಮಾರ್, ಇನ್ನು ಡಿಕೆ ಆಪ್ತ ವಲಯದಲ್ಲಿ ಸದಾ ಬ್ಯಾಟಿಂಗ್ ಮಾಡುವಂತ ಶಿವಗಂಗಾ ಬಸವರಾಜ್ ಚನ್ನಗಿರಿ, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಇನ್ನು ಹೊನ್ನಾಳಿಯ ಶಾಂತನಗೌಡ ಇದ್ರೆ ಸಚಿವ ಡಿ ಸುಧಾಕರ್ ಅವರು ಕೂಡ ನಿನ್ನೆಯ ಮೀಟಿಂಗ್ ಅಲ್ಲಿ ಅಥವಾ ನಿನ್ನೆಯ ಪಾರ್ಟಿಯಲ್ಲಿ. ಮತ್ತೊಬ್ಬ ಮಿನಿಸ್ಟರ್ ಇದ್ದಿದ್ದು ಮಾಂಕಾಳ ವೈದ್ಯ, ಮಾಗಡಿ ಬಾಲಕೃಷ್ಣ ಪಾರ್ಟಿ ಆಯೋಜನೆ ಮಾಡಿದವರು. ಹರೀಶ್ ಗೌಡ ಮೈಸೂರಿನ ಚಾಮರಾಜ ಕ್ಷೇತ್ರದ ಎಂಎಲ್ಎ, ಶ್ರೀರಂಗಪಟ್ಟಣದ ರಮೇಶ್ ಬಣ್ಸಿದ್ದೇಗೌಡ, ಇನ್ನು ಚಿಕ್ಕೋಡಿ ಸದಲಗ ಕ್ಷೇತ್ರದ ಗಣೇಶ್ ಹುಕ್ಕೇರಿ, ಮಡಿಕೇರಿಯ ಮಂತರ್ಗೌಡ, ರಾಣೆಬೆನ್ನೂರಿನ ಪ್ರಕಾಶ್ ಕೋಳಿವಾಡ, ಶಾಂತಿನಗರದ ಹ್ಯಾರಿಸ್, ಶಿರಾದ ಟಿ.ಬಿ. ಜಯಚಂದ್ರ, ಇವರೆಲ್ಲರೂ ಕೂಡ ನಿನ್ನೆಯ ಪಾರ್ಟಿಯಲ್ಲಿದ್ದರು. ನೆಪ ಮಾತ್ರ ಮಾಗಡಿ ಬಾಲಕೃಷ್ಣ ಅವರ ಹುಟ್ಟುಹಬ್ಬ ಅಂತ. ಚರ್ಚೆ ಬೇರೆ ಬೇರೆ ರೀತಿಯದ್ದಾಗಿದೆ. ಸಭೆ ಒಟ್ಟು ಸೇರಿದಾಗ ಚರ್ಚೆ ಬೇರೆ ಬೇರೆ ರೀತಿಯಲ್ಲಾಗಿದೆ ಅನ್ನೋ ಮಾಹಿತಿಗಳಿದಾವೆ. ಆಯ್ತು, ಪಾರ್ಟಿ ಮುಗಿತು, ಎಲ್ಲ ಹೋಗ್ತಾ ಇದೀವಿ. ನಾನು ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿದೆ ಅಷ್ಟೇ. ಅಂದ್ರೆ ನೀವೇ ಎಲ್ಲ ಡೆಲ್ಲಿಗೆ ಹೋದಂತವ್ರು ಎಲ್ಲರೂ ಇಲ್ಲೇ ಇದ್ದೀರಿ. ಡಿಕೆ ಶಿವಕುಮಾರ್ ಎಲ್ಲರೂ ಡೆಲ್ಲಿಗೆ ಹೋಗಿರೋರಿಲ್ಲ. ಒಂದ್ 4-5 ಜನ ಮಾತ್ರ ಇಲ್ಲಿ ಇದ್ದೀವಿ ಡೆಲ್ಲಿಗೆ ಹೋದಂತವ್ರು. ಎಲ್ಲರೂ ಏನು ಇರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿನಲ್ಲಿ ನಮ್ಮ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಮಾಡಬೇಕು ಅಂದ್ರೆ ಸರ್, ತಿರ್ಗಾ ನೀವು ಮತ್ತೆ ಡೆಲ್ಲಿ ಯಾತ್ರೆ ಅದನ್ನ ಆಮೇಲೆ ಅದನ್ನ ಡೆಲ್ಲಿ ಯಾತ್ರೆ ಅಂತಲ್ಲ. ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅಂತ. ನಮಗೇನಾಗಿದೆ ಅಂದ್ರೆ ಪ್ರತಿನಿತ್ಯ ಕ್ಷೇತ್ರಕ್ಕೆ ಹೋದ್ರೆ ಬರೀ ಇದೇ ಚರ್ಚೆ. ನಮ್ಗೊಂಥರ ಇರಿಟೇಟ್ ಆಗ್ತದೆ ಕ್ಷೇತ್ರಕ್ಕೆ ಹೋದ್ರೆ. ಅದನ್ನ ಇರಿಟೇಷನ್ ಅನ್ನು ತಪ್ಪಿಸಬೇಕು ಅಂತ ಹೇಳಿ ಹೈಕಮಾಂಡ್ ಮನವಿ ಮಾಡಬೇಕು. ಅದನ್ನ ನೋಡೋಣ ಮುಂದೆ ಯಾವ ರೀತಿ
ಇದು ಮಾತಾಡ್ಬೇಕು ಹೈಕಮಾಂಡ್ ಬಗ್ಗೆ. ಅದ್ರ ಬಗ್ಗೆ ನಾವು ದೆಹಲಿಗೆ ಹೋದಾಗ ಸಿಎಂ ಡಿಸಿಎಂ ಕರೆಯುವಂತ ತೀರ್ಮಾನ ತನಕ ಹೋಗಿತ್ತು. ಆಮೇಲೆ ಸೆಷನ್ ಇದ್ದ ಕಾರಣಕ್ಕಾಗಿ ಬೇಡ ಅಂತ ಆಗಿತ್ತು. ಸೆಷನ್ ಇಲ್ಲ, ಅದು ಅವ್ರನ್ನ ಕರಿಬೇಕು ಇವ್ರನ್ನ ನಾವು ನಮ್ದು ಸ್ಪಷ್ಟ, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು ಅನ್ನೋದು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ, ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ, ನಾವ್ಯಾರು ಕೂಡ ಚುನಾವಣೆಯನ್ನು ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನೇ ಎಳಿಬೇಕು ಅಂತ ಮನವಿ ಮಾಡ್ತಿದ್ವಿ. ಇವತ್ತಿನ ಸಭೆಯಲ್ಲೂ ಕೂಡ ಅದೇ ತೀರ್ಮಾನ ತಗೊಂಡಿದೆ. ಜನರಲ್ ಆಗಿ ಕೂತ್ಕೊಂಡಾಗ ಮಾತುಕತೆ ಬರ್ತದಲ್ವಾ, ಆ ಮಾತುಕತೆ ಬಂದಂತ ಸಂದರ್ಭದಲ್ಲಿ ಇದು ಆಗಬೇಕು, ಇಲ್ಲದಾದ್ರೆ ನಮ್ಗೆಲ್ಲ ಕಷ್ಟ, ನಮ್ಮ ಭವಿಷ್ಯ ಡೋಲಾಯಮಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನ ಸುಮಾರು ಜನ ಎಂಎಲ್ಎಗಳು ಮಾತಾಡ್ತಾರೆ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಜನ ಎಂಎಲ್ಎಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಬರ್ತಾರೆ, ಮಾತಾಡಿ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನೆಲ್ಲ ಸಭೆ ಸೇರಿದ್ರೆ ಏನೆಲ್ಲ ಸಭೆ ಸೇರಿದ್ರೆ ಏನೆಲ್ಲ ಸಭೆ ಸೇರಿದ್ರೆ ಅಂಥದ್ದೇನು ಇರೋದೇ ಇಲ್ಲ. ಬಟ್ ಈ ಸಲ ಗೊಂದಲ ನೀವು ಟಿವಿ ಮಾಧ್ಯಮದಲ್ಲಿ ನೀವು ದಿನನಿತ್ಯ ಹೇಳಿದ್ರೆ ಸೊ ನಮ್ಗೆ ಅನಿವಾರ್ಯ ಆಗ್ತದೆ. ಅದು ಜನ ಮಿನಿಮಮ್ ಒಂದು 50-60 ಜನ ಹೋಗ್ತೀವಿ. ನಾಯಕರು ಭೇಟಿ ಮಾಡ್ತೀವಿ, AICC ಅಧ್ಯಕ್ಷರು, AICC ಪ್ರದರ್ಶನ ಕಾರ್ಯದರ್ಶಿಗಳು ಎಲ್ಲರನ್ನೂ ಭೇಟಿ ಮಾಡಿ ಈ ಥರ ಆಗ್ತಿದೆ, ವಿರೋಧ ಪಕ್ಷದವರು ಈ ಥರ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ. ಇದಕ್ಕೇನಾದ್ರು ನೀವು ಸ್ಪಷ್ಟ ಒಂದು ಸಂದೇಶ ಕೊಟ್ಟುಬಿಡಿ, ಎಲ್ಲವೂ ಸರಿ ಆಗ್ತದೆ ಅನ್ನುವಂಥದ್ದು ಮನವರಿ ಸ್ಪಷ್ಟತೆ ಹೇಳಿದ್ರೆ ಆಗ ಯಾರು ಮಾತಾಡೋಕ್ಕೆ ಅವಕಾಶ ಆಗಲ್ಲ. ಇದೆಲ್ಲ ಅನಿಶ್ಚಿತತೆ, ಈ ಥರ ಎಲ್ಲ ಮಾತುಕತೆಗೆ ಅವಕಾಶ ಬೇಡ. ನೀವೇನೋ ಒಂದು ಕ್ಲಾರಿಟಿ ಕೊಟ್ಬಿಡಿ, ಮುಗೀತದಲ್ಲ, ಅಲ್ಲಿಗೆ ಯಾರು ಮಾತಾಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.